ವಿದ್ಯಾರ್ಥಿಗಳು ನಮಸ್ತೆ. ಈ ವಿಡಿಯೋದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬರುವಂಥ ಬಿ ಎ ಪ್ರಥಮ ಸೆಮೆಸ್ಟ್ರ್, ತೃತೀಯ ಸೆಮೆಸ್ಟ್ರ್ ಮತ್ತು 5ನೇ ಸೆಮೆಸ್ಟ್ರ್ನ ಬೇಸಿಕ್ ಕನ್ನಡದ ಪಠ್ಯಕ್ರಮ ಸಿಲೆಬಸ್ ಮತ್ತು ಆಪ್ಷನಲ್ ಕನ್ನಡ ಐಚ್ಛಿಕ ಕನ್ನಡದ ಸಿಲೆಬಸ್ಸನ್ನು ನಾನು ಹೇಳ್ತಾಯಿದ್ದೀನಿ. ಬಿ ಎ ಪ್ರಥಮ, ಬಿ ಎ ತೃತೀಯ ಮತ್ತು ಬಿ ಎ ಅಂತಿಮ ಸೆಮೆಸ್ಟ್ರ್ 5ನೇ ಸೆಮೆಸ್ಟ್ರ್ ಪಠ್ಯಕ್ರಮ ಹೇಳ್ತಾಯಿದ್ದೀನಿ. ಇಲ್ಲಿ ಬಿ ಎ ಪ್ರಥಮ ಸೆಮೆಸ್ಟ್ರಿಗೆ ಬೇಸಿಕ್ ಕನ್ನಡ ಇಲ್ಲಿ ಒಟ್ಟು 5 ಘಟಕಗಳಿವೆ. 1ನೇ ಘಟಕ ಕನ್ನಡ ನಾಡು ನುಡಿ ಪ್ರಜ್ಞೆ, 2ನೇದು ವೈಚಾರಿಕತೆ, 3 ಹಾಸ್ಯ ಪ್ರಜ್ಞೆ, 4 ಬಹುಶಿಸ್ತೀಯ, 5 ಕೌಶಲ್ಯ ಕನ್ನಡ. ಈ ಘಟಕಗಳಲ್ಲಿ ಮತ್ತೆ ಒಂದೊಂದು ಪಾಠಗಳು ಕವಿರಾಜ ಮಾರ್ಗದಲ್ಲಿನ ಕನ್ನಡಿಗರ ಗುಣ ಸ್ವಭಾವ ಅಂತೇಳಿ ಶ್ರೀ ವಿಜಯನ 12 ಕಂದ ಪದ್ಯಗಳಿವೆ. ಆಮೇಲೆ ಕೀರ್ತನೆಗಳಿವೆ. ವ್ಯಾಸರಾಯರದು ಒಂದು ಕೀರ್ತನೆ ನರನಾದ ಮೇಲೆ ಹರಿನಾಮ ಜೀವಿಯ ಒಳಗಿರಬೇಕು. ಆಮೇಲೆ ಪುರಂದರದಾಸರು ತನುವ ನೀರೊಳಗದ್ದಿ ಫಲವೇನು ಎನ್ನುವಂಥ ಪದ್ಯ. ಕನಕದಾಸರದು ಒಂದು ಪದ್ಯ ಕುಲ ಕುಲವೆನ್ನದಿರಿ ನಿಮ್ಮ ಕುಲದ ನೆಲೆಯೇನೆ ಅನ್ನೋದ್ರ ಬಲ್ಲೀರ. ಇವು 3 ಕೀರ್ತನೆಗಳಿವೆ, ತುಂಬ ಚೆನ್ನಾಗಿ ಇರುವಂಥ ಕೀರ್ತನೆಗಳು. ಆಮೇಲೆ 3ನೇದು 2 ಜನಪದ ಗೀತೆಗಳಿವೆ. ಒಂದು ಕೆರೆಗೆ ಹಾರ, ಆಮೇಲೆ ಗೋವಿನ ಹಾಡು. ಆಮೇಲೆ ಕುವೆಂಪು ಅವರ ಒಂದು ಕಲ್ಕಿ ಪದ್ಯ ಇದೆ. ವಚನಕಾರರ ವಿಚಾರ ಕ್ರಾಂತಿ ಎನ್ನುವಂಥ ಒಂದು ಲೇಖನ ಜಿ ಎಸ್ ಶಿವರುದ್ರಪ್ಪನವ್ರದ್ದು. ಯಂಗಟನ ಪುಂಗಿ ಎನ್ನುವಂಥ ಒಂದು ಕತೆ ತೇಜಸ್ವಿಯವ್ರದ್ದು. ಹಾಸ್ಯ ಪ್ರಜ್ಞೆಯೊಳಗೆ ಮೊಸರೋಲಕ್ಕೆ ಎನ್ನುವಂಥ ಕತೆ. ಆಮೇಲೆ 2 ಸಣ್ಣ ಕವಿತೆಗಳು ಆತ್ಮಶೋಧನೆ ಮತ್ತು ವಿಸರ್ಜನೆ ಎನ್ನುವಂಥದ್ದು. ದೋಷ ಎನ್ನುವಂಥ ಒಂದು ಗದ್ಯ ಸೀತಾರಾಮ್ ಅವರು. ಆಮೇಲೆ ಬಹುಶಿಸ್ತೀಯ ಅಧ್ಯಯನದಲ್ಲಿ ಇದು 10 ಅಂಕಗಳಿಗೆ ಬರುವಂಥದ್ದು. ಇದು ಸಂಕ್ರಾಂತಿ ಎನ್ನುವಂಥ ನಾಟಕ ಒಂದು ವಿಮರ್ಶೆ ಇದೆ ಪಿ ಲಂಕೇಶ್ ಅವ್ರದ್ದು. ಯಾವ ರೀತಿ ವಿಮರ್ಶೆ ಎನ್ನುವಂಥದ್ದು ನೋಡ್ತೀವಿ. ಆಮೇಲೆ 20 ಅಂಕಗಳಿಗೆ ಕೇಳುವಂಥ ಕೌಶಲ್ಯ ಕನ್ನಡದಲ್ಲಿ ಪತ್ರದ ಬಗ್ಗೆನೇ ನಿಮಗೆ ವಿಶೇಷವಾದ ಚರ್ಚೆ ಇದೆ. ಪತ್ರ ಅಂದರೆ ಏನು, ಪತ್ರದ ವಿಧಗಳು ಯಾವುವು, ಖಾಸಗಿ, ಅರೆ ಸರ್ಕಾರಿ, ಸರ್ಕಾರಿ ಪತ್ರಗಳು, ಆಮೇಲೆ ಸರ್ಕಾರದ ಆದೇಶಗಳಂದ್ರೇನು, ಸುತ್ತೋಲೆ ಅಂದ್ರೇನು, ಅಧಿಸೂಚನೆ ಅಂದ್ರೇನು, ವಾಣಿಜ್ಯ ವ್ಯವಹಾರ ಪತ್ರಗಳಂದ್ರೇನು, ವರದಿಗಳಂದ್ರೇನು, ಇವೆಲ್ಲವೂ ಕೂಡ ಕುರಿತು ಒಟ್ಟು 5 ಘಟಕಗಳ ಮೇಲೆ ನಿಮ್ಮ ಪ್ರಥಮ ಸೆಮೆಸ್ಟ್ರ್ನ ಬೇಸಿಕ್ ಕನ್ನಡ ಈ ಯಾರಾದರೂ ಬರ್ಕೊಳ್ಳೋರು ಕೂಡ ಬರ್ಕೋಬೇಕು. ಆಮೇಲೆ ಪ್ರಥಮ ಸೆಮೆಸ್ಟ್ರಿಗೆ ಯಾರು ಆಪ್ಷನಲ್ ಕನ್ನಡ ಮಾಡಿರಿ, ಬೇಸಿಕ್ ಕನ್ನಡ ಬಿಟ್ಟು ಆಪ್ಷನಲ್ ಕನ್ನಡ ಐಚ್ಛಿಕ ಕನ್ನಡ ಯಾರು ಮಾಡಿರಿ ಅವರಿಗೆ ಇಲ್ಲಿ ಇರುವಂಥದ್ದು. ಇವರಿಗೂ ಕೂಡ ಒಟ್ಟು 100 ಅಂಕಗಳಿರ್ತವೆ. 100 ಅಂಕದಲ್ಲಿ 80 ಅಂಕ ಥಿಯರಿ, 20 ಅಂಕ ಇಂಟರ್ನಲ್ ಇರ್ತದೆ. ಇದನ್ನು ಪ್ರಥಮ ಆಪ್ಷನಲ್ ಕನ್ನಡದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಿದೆ. ಇದರಲ್ಲಿ ಕೂಡ 5 ಘಟಕಗಳು ಬರ್ತವೆ. 1ನೇ ಘಟಕದಲ್ಲಿ ಕನ್ನಡ ಭಾಷೆ ಅಂದ್ರೇನು, ಸಾಹಿತ್ಯ ಅಂದ್ರೇನು, ಅದರ ಪ್ರಾಚೀನತೆ ಯಾವ ರೀತಿ ಬೆಳೆದು ಬಂತು, ಅದರಲ್ಲಿ ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ 2 ಶಾಸನಗಳಿವೆ. ಆಮೇಲೆ ಕವಿರಾಜ ಮಾರ್ಗದ ಮಹತ್ವವನ್ನು ಕೂಡ ನಾವು ನೋಡ್ತೀವಿ. ಆಮೇಲೆ ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರೇರಣೆ, ಪ್ರಭಾವ, ಧೋರಣೆಗಳು ಯಾವ ರೀತಿ ಬೆಳೆದು ಬಂತು ಅನ್ನೋದ್ರ ಬಗ್ಗೆ. ಆಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆ ವಿಭಜನಾ ಕ್ರಮಗಳು, ಯಾವ್ಯಾವ ವಿಭಾಗಗಳು ಮಾಡ್ತೀವಿ ಅನ್ನೋದು, ಅದ್ರ ಬೆಳವಣಿಗೆ ಹೇಗೆ ಆಯಿತು. ಆಮೇಲೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇರುವಂಥ ರೂಪಗಳು, ಬಗೆಗಳು ಯಾವ್ಯಾವು, ಚಂಪು, ಕಂದ, ಗದ್ಯ, ಇದರ ಸ್ವರೂಪ, ಲಕ್ಷಣಗಳು, ಅದ್ರ ವೈಶಿಷ್ಟ್ಯ ಹೇಗಿವೆ ಅನ್ನುವಂಥ ಘಟಕ. ಇದರಲ್ಲಿ ಪ್ರಾಚೀನ ಕನ್ನಡ ಪ್ರಾತಿನಿಧಿಕ ಕೆಲವು ಕವಿಗಳ ಪರಿಚಯ ಕೂಡ ಇಲ್ಲಿದೆ. ಪಂಪ, ಪೊನ್ನ, ರನ್ನ, ವಂದಿನಿ ನಾಗವರ್ಮ, ನಾಗಚಂದ್ರ, ಶಿವಕೊಟ್ಟಾಚಾರ್ಯ, ದುರ್ಗಸಿಂಹ ಇವರೆಲ್ಲರ ಒಂದು ಪರಿಚಯವನ್ನು, ನೈಸೇನ ಇವರೆಲ್ಲ ಪರಿಚಯವನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ನೀವು ಇಲ್ಲಿ ಪುಸ್ತಕಗಳು ಯಾವುದಾದ್ರೂ ಖರೀದಿ ಮಾಡಬೇಕಾದ್ರೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಈ 3 ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ಖರೀದಿ ನೀವು ಮಾಡ್ಬೋದು. ಇಲ್ಲಿ ಮಾದರಿ ಪ್ರಶ್ನೆಗಳ ಒಂದು ಅಂಕಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆಮೇಲೆ ಬಿ ಎ ತೃತೀಯ ಸೆಮೆಸ್ಟ್ರಿಗೆ ಬೇಸಿಕ್ ಕನ್ನಡ ಯಾವುದಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ ಕೂಡ ಬಿ ಎ ತೃತೀಯ ಸೆಮೆಸ್ಟ್ರಿಗೆ ಇಲ್ಲಿ 5 ಘಟಕಗಳಿವೆ. ಹೆಂಗೆ ನೀವು ಪ್ರಥಮ ಸೆಮೆಸ್ಟ್ರಲ್ಲಿ ದ್ವಿತೀಯ ಸೆಮೆಸ್ಟ್ರ್ ಹೆಂಗೆ ಕಲ್ತೀರಿ ಅದೇ ರೀತಿಯಲ್ಲಿ 5 ಒಲವು ಘಟಕ, ಅಂತರಂಗ ಬಹಿರಂಗ ಘಟಕ, ಸಂಸ್ಕೃತಿ ಘಟಕ, ಬಹುಶಿಸ್ತೀಯ ಚಲನಚಿತ್ರ ಅಧ್ಯಯನ ಘಟಕ, ಕೌಶಲ್ಯ ಕನ್ನಡ. ಇಲ್ಲಿ ಒಲವು ಅನ್ನುವಂಥ ಘಟಕದಲ್ಲಿ ಜನ್ನನ ಸುಮಾರು 30 ಕಂದ ಪದ್ಯಗಳಿವೆ. ಸಖಿ ಗೀತ ಅನ್ನೋ ಬೇಂದ್ರೆಯವರ ಪದ್ಯಗಳು, ಒಂದೇ ಮಾತರಂ ಎನ್ನುವಂಥ ಸ್ವಾತಂತ್ರ್ಯದ ಒಂದು ಪಾಠ, ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ, ಇದು ದೇವನೂರು ಮಹಾದೇವರ ಒಂದು ಪಾಠ. ಆಮೇಲೆ 3 ಜನ ವಚನಕಾರರ 3 ವಚನಗಳಿವೆ.
ಯಾವುವು ಅಂದರೆ ಉರ್ಲಿಂಗ ಪೆದ್ದಿ, ಅಮೂಗೆ ರಾಯಮ್ಮ, ಸತ್ಯಕ್ಕ, 3 ಜನ ವಚನಕಾರರ ಒಂದು ಇದನ್ನು ಕೂಡ ನೋಡ್ತೀವಿ. ಅಗ್ನಿಪರ್ವ ಶಿವರುದ್ರಪ್ಪನವರು ಪದ್ಯ. ಸಂತಸ ಅರಳುವ ಸಮಯ, ಇದು ಒಂದು ಪಾಠ ಶ್ರೀನಿವಾಸ ಜಾಲವಾದಿಯವರು. ಎತ್ತಿನ ಬಂಡೆಯಲ್ಲಿ ಪಯಣ, ಇದೊಂದು ಆತ್ಮಕಥೆ ಇದೆ. ಆಮೇಲೆ ದೇವತಾ ಪೃಥ್ವಿ ಮಧುರಚಂದ್ರದು ಒಂದು ಜನಪದ ಪದ್ಯ ಇದೆ. ಭಾಷೆ ಬೇರು ಭಾವ ಹೂವು, ಇದು ಒಂದು ಪದ್ಯ. ಬಂಡೆ ಬಸಪ್ಪನ ದೊಡ್ಡ ಎನ್ನುವಂಥ ಒಂದು ಪಾಠ. ನವೋದಯ ಕಾವ್ಯದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಯಾವ ರೀತಿ ವರ್ಣನೆ ಮಾಡಿದೆ ಅನ್ನುವಂಥ ಒಂದು ಪದ್ಯ. ಹೀಗೆ ಆಮೇಲೆ ಬಹುಶಿಸ್ತಿ ಅಧ್ಯಯನದಲ್ಲಿ ಮುತ್ತಿನ ಹಾರ ಎನ್ನುವಂಥ ಒಂದು ಚಲನಚಿತ್ರ ಇದೆ. ಆ ಚಲನಚಿತ್ರವನ್ನು ನೋಡಿ ಅದನ್ನು ವಿಮರ್ಶೆ ಮಾಡುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ಕೌಶಲ್ಯ ಕನ್ನಡದಲ್ಲಿ ನೀವು ಈ ಬಾರಿ ಯಾವ ಕೌಶಲ್ಯದ ಬಗ್ಗೆ ಅಂದರೆ ಭಾಷಣ ಕಲೆ ಅಂದರೆ ಏನು, ಸಂಪೂರ್ಣವಾಗಿ ಅದರ ಅರ್ಥ, ಸ್ವರೂಪ, ಲಕ್ಷಣ, ಯಾವ ರೀತಿ ಭಾಷಣ ಇರ್ತದೆ ಅನ್ನೋದ್ರ ಬಗ್ಗೆ ಅದರ ಮಾದರಿ ಎಲ್ಲವನ್ನು ಕೂಡ ನೀವು ತೃತೀಯ ಸೆಮೆಸ್ಟರ್ನಲ್ಲಿ ಈ ಬಾರಿ ಬೇಸಿಕ್ ಕನ್ನಡದಲ್ಲಿ ಕಲಿತೀರಿ. ಅದೇ ರೀತಿ ತೃತೀಯ ಸೆಮೆಸ್ಟರ್ನಲ್ಲಿ ಯಾರು ಆಪ್ಷನಲ್ ಕನ್ನಡ ಇದ್ದೀರಿ ಅವರಿಗೆ ಇರುವಂಥ ಒಂದು ಪಠ್ಯಕ್ರಮ ಯಾವುದಂದರೆ ಇಲ್ಲಿ ನೋಡ್ತಾ ಇದ್ದೀರಿ. ಇದು ಕೂಡ 80 ಅಂಕಗಳ ಥಿಯರಿ, 20 ಅಂಕ ಇಂಟರ್ನಲ್ ಇರೋವಂಥದ್ದು. ಇಲ್ಲಿ ಕೂಡ 5 ಘಟಕಗಳು ನೋಡ್ತೀರಿ. ಈ ಬಾರಿ ನಿಮಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಹೀಗೆ ನೀವು 2ನೇ ಸೆಮೆಸ್ಟರ್ನಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆ ಓದಿರಲ್ಲ, ಇಲ್ಲಿ 3ನೇ ಸೆಮೆಸ್ಟ್ರಿಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಸ್ವರೂಪ ಪರಿಚಯ ಇದೆ. ಹೊಸಗನ್ನಡ ಸಾಹಿತ್ಯದ ಮೇಲೆ ಯಾವ ರೀತಿ ಪ್ರೇರಣೆ ಪ್ರಭಾವ ಆಯಿತು, ಆಮೇಲೆ ಹೊಸಗನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಘಟ್ಟಗಳು ಯಾವುವು ಇಲ್ಲಿ ನೋಡ್ತೀರಿ. ಪ್ರಮುಖ ಘಟ್ಟಗಳು ಯಾವ ಅಂದರೆ 4 ಘಟ್ಟಗಳು ಬರ್ತವೆ. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅನ್ನೋದು. ಅದರ ಜೊತೆಗೆ ಮಹಿಳಾ ಸಾಹಿತ್ಯನೂ ಕೂಡ ಇದೆ. ಹೀಗೆ ಒಂದೊಂದಾಗಿ ಅದರ ಪ್ರೇರಣೆ ಪ್ರಭಾವವನ್ನು ಕೂಡ ನಾವು ನೋಡ್ತೀವಿ. ಘಟಕ 2ರಲ್ಲಿ ನವೋದಯ ಸಾಹಿತ್ಯ ಅಂದ್ರೇನು, ಅದರ ಪ್ರೇರಣೆ ಪ್ರಭಾವಗಳೇನು. ನವೋದಯ ಸಾಹಿತ್ಯದಲ್ಲಿ ಬರುವಂಥ ಕೆಲವು ಪ್ರಮುಖ ಕವಿಗಳು ಕುವೆಂಪು, ಬೇಂದ್ರೆ, BM ಶ್ರೀ ಇವರೆಲ್ಲರ ಪರಿಚಯ ಇದೆ. ಆಮೇಲೆ ಪ್ರಗತಿಶೀಲ ಸಾಹಿತ್ಯದ ಪ್ರೇರಣೆ ಧೋರಣೆಗಳೇನು, ಆ ಪ್ರಗತಿಶೀಲ ಸಾಹಿತ್ಯದಲ್ಲಿ ಬರುವಂಥ ಪ್ರಮುಖ ಕವಿಗಳು ಅನಕೃ, ತರಾಸು, ನಿರಂಜನ, ಬಸವರಾಜ ಕಟ್ಟಿ ಇವರೆಲ್ಲರ ಜೀವನ ಮತ್ತು ಸಾಹಿತ್ಯಿಕ ಕೊಡುಗೆಯನ್ನು ಕೂಡ ನೋಡ್ತೀವಿ. ಆನಂತರ ನವ್ಯ ಸಾಹಿತ್ಯದ ಪ್ರಮುಖ ಪ್ರೇರಣೆ ಧೋರಣೆಗಳು, ನವ್ಯ ಸಾಹಿತ್ಯದ ಪ್ರಮುಖ ಬರಹಗಾರರು ಯಾರು ಎನ್ನುವುದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ. ಆಮೇಲೆ ದಲಿತ ಬಂಡಾಯ, ದಲಿತ ಅಂದರೆ ಏನು, ಬಂಡಾಯ ಸಾಹಿತ್ಯ ಅಂದರೆ ಅದರ ಲಕ್ಷಣ, ಪ್ರೇರಣೆ, ಧೋರಣೆಗಳು. ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಕವಿಗಳು ಯಾರ್ಯಾರು ಇಲ್ಲೆಲ್ಲ ನೋಡ್ತೀವಿ. ಆಮೇಲೆ ಮಹಿಳಾ ಸಾಹಿತ್ಯ ಅಂದ್ರೇನು, ಮಹಿಳಾ ಸಾಹಿತ್ಯದಲ್ಲಿ ಪ್ರಮುಖ ಮಹಿಳಾ ಸಾಹಿತಿಗಳು ಯಾರು, ಅವರೆಲ್ಲರ ಸಾಹಿತ್ಯಿಕ ಕೊಡುಗೆಗಳು ಇವೆಲ್ಲವೂ ಈ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೀವು ಇಡಿಯಾಗಿ ಹ್ಯಾಂಗೆ ಹಳೆಗನ್ನಡ ಸಾಹಿತ್ಯದಲ್ಲಿ ಪಂಪ, ರನ್ನ, ಪೊನ್ನರ ಒಂದು ಪರಿಚಯ ಕೃತಿಗಳ ಪರಿಚಯ ನೋಡ್ಕೊಂಡಿರಲ್ಲ, ಹಾಗೆ ಇಲ್ಲೂ ಕೂಡ ಹೊಸಗನ್ನಡದಲ್ಲಿ ಕವಿಗಳ ಪರಿಚಯ ನೋಡ್ತೀವಿ. ಆಮೇಲೆ BA ತೃತೀಯ ಸೆಮೆಸ್ಟರ್ ಓದುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಮುಖ್ಯವಾಗಿ ಈ ಬಾರಿ OE ಅಂತ ಬರ್ತವೆ, ಓಪನ್ ಎಲೆಕ್ಟಿವ್ ಕೋರ್ಸ್ ಅಂಥೇಳಿ. ಇದು ಕಡ್ಡಾಯವಾಗಿ ಎಲ್ಲರೂ ತಗೊಳ್ಳೇಬೇಕು. ಇಲ್ಲಿ ಮುಖ್ಯವಾಗಿ 40 ಅಂಕಗಳಿಗೆ ಥಿಯರಿ ಇರ್ತದೆ, 10 ಅಂಕಗಳು ಇಂಟರ್ನಲ್, ಒಟ್ಟು 50 ಅಂಕಗಳಿಗೆ ಇರ್ತದೆ. ನೀವು ಇಲ್ಲಿ BA ತೃತೀಯದವರಿಗೆ ಕನ್ನಡ OE ಯಾವುದಂದರೆ ಆನಂದ ಕಂದರ ಕೆಲವು ನಲ್ವಾಡುಗಳು ಅಂತೆ. ಇಲ್ಲಿ ಜನಪದ ಪದ್ಯಗಳು ತುಂಬ ಚೆನ್ನಾಗಿರುವಂಥ ಜನಪದ ಪದ್ಯಗಳು ಕೊಟ್ಟರೆ ಯಾವ್ಯಾವು ಅಂದರೆ ಒಂದು ನಾಜೂಕದ ನಾರಿ, ಬೆಣ್ಣಿ ಆಕೆ, ಯಾರೋ ಏನೋ ಬರ್ತಾರಂತ, ಯಾತಕ್ಕವ್ವ ಹುಬ್ಬಳ್ಳಿ ಧಾರವಾಡ, ಬಡವರ ಮಗಳು, ಮೋಜಿನ ಮಾಟ, ಯಾರು ಹೇಳು ಈಕಿ, ಬೆಳವಲ ಒಕ್ಕಲಗೆತ್ತಿ, ದೇವರ ದೇವು, ನಮ್ಮೂರು ಜಾತ್ರೆ, ಇವೆಲ್ಲವೂ ಕೂಡ ಇವೆ ಅನ್ನುವಂಥದ್ದು. ಅನಂತರ BA 5ನೇ ಒಂದು ಸೆಮೆಸ್ಟ್ರಿಗೆ, BA 5ನೇ ಸೆಮೆಸ್ಟ್ರಿಗೆ ಇರುವಂಥ ಆಪ್ಷನಲ್ ಕನ್ನಡ. BA 5ನೇ ಸೆಮೆಸ್ಟ್ರಿಗೆ ಬೇಸಿಕ್ ಇರೋದಿಲ್ಲ, ಆಪ್ಷನಲ್ ಕನ್ನಡ ಮುಖ್ಯವಾಗಿ ಇಲ್ಲಿ 3 ಪತ್ರಿಕೆಗಳು ಬರ್ತವೆ. 2 ಮುಖ್ಯವಾಗಿರುವಂಥ DSCಗಳು ಅಂತಲೇ ಕರಿತೀವಲ್ಲ, ಅದರಲ್ಲಿ 1ನೇದು ಪತ್ರಿಕೆ ಯಾವುದಂದರೆ ನಿಮಗೆ ಕನ್ನಡ ವ್ಯಾಕರಣ ಮತ್ತು ಶಬ್ದ ಮಣದರ್ಪಣ ಅಂತ, ವ್ಯಾಕರಣದ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ 5 ಘಟಕಗಳಿವೆ. ಒಂದು ಘಟಕದಲ್ಲಿ ಮೊದಲನೇದಾಗಿ ವ್ಯಾಕರಣ ಅಂದರೆ ಏನು, ಶಬ್ದ ಮಣಿದರ್ಪಣ, ಇತರ ವ್ಯಾಕರಣ ಕೃತಿಗಳು, ವ್ಯಾಕರಣ ಅಂದರೆ ಪ್ರಯೋಜನಗಳೇನು, ಈ ರೀತಿಯಾಗಿ, ಮತ್ತು ವ್ಯಾಕರಣ ಪರಂಪರೆ ಬೆಳೆದು ಬಂದ ಬಗೆ, ಯಾವ್ಯಾವ ವ್ಯಾಕರಣ ಪ್ರಮುಖ ಕೃತಿಗಳಿವೆ, ಕವಿಗಳು ಯಾರು ಅನ್ನುವಂಥದ್ರ ಬಗ್ಗೆ ಇಲ್ಲಿ ನೋಡ್ತೀವಿ. ಆಮೇಲೆ ಮುಖ್ಯವಾಗಿ ಶಬ್ದ ಮಣಿದರ್ಪಣದಲ್ಲಿ ಬರುವಂಥ
ವ್ಯಾಕರಣವನ್ನು ಕಲಿತೀರಿ. ಅದರಲ್ಲಿ 4 ಪ್ರಮುಖವಾಗಿವೆ. ಸಂಜ್ಞಾ ಪ್ರಕರಣ ಅಂದರೆ ವರ್ಣಮಾಲೆಗಳನ್ನು ಕಲಿತೀರಿ. ಸಂಧಿ ಪ್ರಕರಣ ಅಂದರೆ ಸಂಧಿಗಳು ಯಾವುವು. ನಾಮ ಪ್ರಕರಣ ಅಂದರೆ ಲಿಂಗ ವಚನ ವಿಭಕ್ತಿ ಕಲಿತೀರಿ. ಆಮೇಲೆ 5ನೇ ಘಟಕದಲ್ಲಿ ಸಮಾಸ ಎನ್ನುವಂಥದ್ದನ್ನು ಕೂಡ ಕರಿತೀರಿ. ಇವಕ್ಕೆ ಸಂಬಂಧಪಟ್ಟಿದ ಯಾವುದಾದ್ರು ಒಂದು ಪುಸ್ತಕ ನೀವು ಖಂಡಿತವಾಗಿ ತಗೋಬೇಕು. ಅದರಲ್ಲಿ ಮುಖ್ಯವಾಗಿ ಶಬ್ದಮಣಿ ದರ್ಪಣ MM ಕಲಬುರ್ಗಿ ಸಾಸನೂರವ್ರ ಪುಸ್ತಕವನ್ನು ತಾವು ಖರೀದಿ ಮಾಡಲೇಬೇಕು. ಆಮೇಲೆ 2ನೇ ಪತ್ರಿಕೆ DSC ಇದರಲ್ಲಿ ಯಾವುದಂದರೆ ಈ ಬಾರಿ 5ನೇ ಸೆಮಿಸ್ಟರ್ ಆಪ್ಷನಲ್ ಕನ್ನಡ ವಿದ್ಯಾರ್ಥಿಗಳು ಏನಂದರೆ ಛಂದಸ್ಸನ್ನು ನೀವು ಕಲಿತೀರಿ. ಕನ್ನಡ ಛಂದಸ್ಸು ಮತ್ತು ಅಲಂಕಾರ. ಛಂದಸ್ಸು ಅಂದರೆ ಏನು, ಅದರ ಅರ್ಥ, ಸ್ವರೂಪ, ಪ್ರಯೋಜನ, ಯಾವ ರೀತಿ ಛಂದಸ್ಸಿನ ಕೃತಿಗಳು ಬೆಳೆದು ಬಂತು, ಅದರ ಇತಿಹಾಸ. ಆಮೇಲೆ ಗಣ ಅಂದ್ರೇನು, ಗಣದಲ್ಲಿ ಪ್ರಕಾರಗಳು ಯಾವುವು, ಪ್ರಸ್ತಾರ ಹಾಕುವುದು ಅಂದ್ರೇನು, ಅಕ್ಷರ ವೃತ್ತಗಳು ಅಂದರೆ ಯಾವುವು, ಖ್ಯಾತ ಕರ್ನಾಟಕ ವೃತ್ತಗಳಂದರೆ ಯಾವ್ಯಾವು, ಆಮೇಲೆ ಮಾತ್ರಾ ವೃತ್ತ, ಅಕ್ಷರ ವೃತ್ತ ಇವೆಲ್ಲವೂ ಕೂಡ ಕರಿತೀವಿ. ಈ ಮಾತ್ರಾ ವೃತ್ತದಲ್ಲಿ ಬರುವಂಥ ಕಂದ ಅಂದ್ರೇನು, ರಗಳೆ ಅಂದ್ರೇನು, ಷಟ್ಪದಿ ಅಂದ್ರೇನು ಇವೆಲ್ಲವೂ ಕೂಡ ವಿಸ್ತೃತವಾಗಿ ನೋಡುವಂಥದ್ದು. ಆಮೇಲೆ ಅಂಶಗಣದಲ್ಲಿ ತ್ರಿಪದಿ ಅಂದ್ರೇನು, ಸಾಂಗತ್ಯ ಅಂದ್ರೇನು, ಅಕ್ಕರ ಅಂದ್ರೇನು. ಮುಖ್ಯವಾಗಿ ನೀವು SLC ಕಲ್ತಿರುವಂಥ ಅಲಂಕಾರಗಳ ಬಗ್ಗೆ, ಅದರ ಅರ್ಥ, ಮಹತ್ವ, ಅಲಂಕಾರದ ಪ್ರಕಾರಗಳು ಕೂಡ ಇಲ್ಲಿ ನೋಡ್ತೀವಿ. ಹೀಗೆ 5 ಘಟಕಗಳನ್ನು ಮುಖ್ಯವಾಗಿ ನಾವು ಛಂದಸ್ಸನ್ನು ನೋಡ್ತೀವಿ. ಇಲ್ಲಿ SE ಎನ್ನುವಂಥದ್ದು ನಿಮಗಿಲ್ಲಿ ಭಾಷಾಂತರ ಎನ್ನುವಂಥದ್ದನ್ನು ಈ ಸಲ ಇದು ಕಡ್ಡಾಯವಾಗಿ ಬರ್ತದೆ. ಬಹುವಾಕ್ಯ ಮಾದರಿಯಲ್ಲಿ ಇರ್ತದೆ ಎನ್ನುವಂಥದ್ದು ಕೂಡ ನೀವು ನೋಡ್ಬೋದು. ಭಾಷಾಂತರ, ಕನ್ನಡ ಮತ್ತು ಭಾಷಾಂತರದ ಬಗ್ಗೆ 40 ಅಂಕದ ಒಂದು ಬಹುವಾಕ್ಯ ಮಾದರಿಯ ಒಂದು ಇದನ್ನು ಇರ್ತದೆ ಅನ್ನೋದು. ಇದಿಷ್ಟು BA ಪ್ರಥಮ, ತೃತೀಯ ಮತ್ತು 5ನೇ ಸೆಮೆಸ್ಟರ್ನ ಬೇಸಿಕ್ ಮತ್ತು ಐಚ್ಛಿಕ ಕನ್ನಡ ಪಠ್ಯಕ್ರಮ